ನಮ್ಮ ಸದಸ್ಯರಿಂದ ಸಂಘಟನಾ ಚಟುವಟಿಕಾ ನಿಧಿಗೆ ನಾವು 20 ರೂಪಾಯಿಗೆ ಸಂಗ್ರಹ ಮಾಡ್ತೇವೆ. ಯಾವುದೇ ರೀತಿ ಒಂದು ಹಪ್ತ ವಸೂಲಿ ಮಾಡುವವರನ್ನು ಹಿಡಿದ ರೀತಿಯಲ್ಲಿ ನಮ್ಮ ಮಹಿಳಾ ಸಿಬ್ಬಂದಿಯ ಮೇಲೆ ಅವರನ್ನು ಅವಮಾನಿಸುವಂಥ ರೀತಿಯಲ್ಲಿ ಅವ್ರನ್ನ ತಡೆದು ಅನಗತ್ಯವಾದಂಥ ಪ್ರಶ್ನೆಗಳನ್ನು ಕೇಳಿ ಮಂಗಳೂರಿನ ಬೀದಿ ಬದಿ ವ್ಯಾಪಾರಸ್ಥರು ಯಾರೂ ಕೂಡ ಮಂಗಳೂರಿನವರಲ್ಲ, ಅವರು ಪಾಕಿಸ್ತಾನದಿಂದ ಬಂದವರು, ಬಾಂಗ್ಲಾದೇಶದ ಬಂದವರು ಅಂತೇಳಿ ಬಡಪಾಯಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ನಿಮ್ಮ ಪೌರುಷ ಅಲ್ಲ. ಮಂಗಳೂರಿನಲ್ಲಿ ದೊಡ್ಡ ದೊಡ್ಡ ಕುಳಗಳಿದ್ದಾರೆ, ಕಳ್ಳ ಕದಿಮರಿದ್ದಾರೆ, ಮಂಗಳೂರು ಮಹಾನಗರವನ್ನೇ ಮಾರ್ಲಿಕ್ಕೆ ಹೊರಟು ಇದ್ದಾರೆ. ಅವರ ಬಗ್ಗೆ ಇವರು ಮಾತಾಡ್ತಾರ? ಇವರು ಮೈಸೂರು ಅಂತ ಹೇಳಿದ್ರಲ್ಲ, ಮಂಗಳೂರಿನವ್ರು ಎಷ್ಟು ಕಡೆ ಇದ್ದಾರೆ? ನೀವು ಮುಂಬೈಗೆ ಹೋದ್ರೆ ಮಂಗಳೂರಿನವರು ಸಿಗ್ತಾರೆ. ನಾನು ಕಳೆದ 2-3 ಬಾರಿ ಡೆಲ್ಲಿಗೆ ಹೋದೆ. ಡೆಲ್ಲಿಯಲ್ಲೂ ಕೂಡ ಮಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಮೈಸೂರಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ನಾವು ಈ 15 ವರ್ಷಗಳಿಂದ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಮೇಲೆ ಎಷ್ಟೋ ಬಾರಿ ನಾವು ಪೊಲೀಸ್ ಬಂಧನಕ್ಕೊಳಗಾಗಿದ್ದೇವೆ, ನಮ್ಮ ಮೇಲೆ ಪೊಲೀಸ್ ಕೇಸುಗಳು ಬಿದ್ದಿದೆ. ನಾವೇನು ಇವರಿಂದ ಸಂಗ್ರಹ ಮಾಡಿಕೊಂಡು ಐಷಾರಾಮ್ ಜೀವನ ಮಾಡ್ತಾ ಇಲ್ಲ. ಯಾವ ಅಭಿಪ್ರಾಯವನ್ನು ಕೊಡ್ತೀರಿ? ಮಂಗಳೂರಿನಲ್ಲಿ ಏನು ಹೇಳ್ತಾರಲ್ಲ, ಮೊದಲು ಅವರು ಅದಕ್ಕಿಂತ ಗೂಡಂಗಡಿ ಹತ್ರ ಹೋದಾಗ ಅವ್ರು ನಂದಿನ ಪಾರ್ಲರ್ಗೆ ಬಾಡಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವರು ಮಾತಾಡ್ತಕ್ಕಂಥ ಇದ್ಯಾರು ಒಬ್ಬ ಮುಸ್ಲಿಮನಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಏನಂದ ಅರ್ಥ? ಇವರು ಮೈಸೂರಿನಿಂದ ಬಂದವರು ಅಂತ ಹೇಳ್ತಾರೆ. ಆದರೆ ಅದರ ಅರ್ಥ ಏನು? ಯಾವುದೇ ಒಂದು ಬೀದಿ ವ್ಯಾಪಾರಿ ಅರ್ಜಿ ಸಲ್ಲಿಸಿ ID ಕಾರ್ಡ್ ಅನ್ನಾಗಿರ್ಬೋದು ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರವನ್ನು ಪಡೆಯಲಿಕ್ಕೆ ಅವಕಾಶ ಇಲ್ಲ. ಯಾವುದಾದ್ರೂ ಬೀದಿ ಬದಿ ವ್ಯಾಪಾರಿಗೆ ID ಕಾರ್ಡ್ ಬೇಕಾಗಿದ್ದರೆ ಅಥವಾ ವ್ಯಾಪಾರಕ್ಕೆ ಪ್ರಮಾಣ ಪತ್ರ ಬೇಕಾಗಿದ್ದರೆ ಈ 2014ರ ಕಾಯ್ದೆಯಂತೆ ಅವರನ್ನು ಸ್ಥಳೀಯ ಸಂಸ್ಥೆಗಳು ಅಂದರೆ ಈ ಮಂಗಳೂರಿನಲ್ಲಿ ಮಹಾನಗರ ಪಾಲಿಕೆ, ಉಳಿದ ಕಡೆ ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ನಗರಸಭೆಗಳಿರ್ಬೋದು, ಆ ವ್ಯಾಪ್ತಿಗಳಲ್ಲಿರ್ತಕ್ಕಂಥ ಬೀದಿ ವ್ಯಾಪಾರಿಗಳ ಸ್ಥಳೀಯ ಸಂಸ್ಥೆಗಳು ಹೋಗಿ ಎಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅವರು ಅಲ್ಲಿ ಹೋಗಿ ಪಟ್ಟಣ ವ್ಯಾಪಾರ ಸಮಿತಿ ಮೂಲಕ ಅವರನ್ನು ಸಮೀಕ್ಷೆ ನಡೆಸಿದ ಮೂಲಕ ಅವರ ದಾಖಲೆಗಳನ್ನು ಸಂಗ್ರಹ ಮಾಡಿ ಅವರಿಗೆ ID ಕಾರ್ಡ್ ಮತ್ತು ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಿಕ್ಕೆ ಇರ್ತಕ್ಕಂಥ ಅಂಶಗಳು ಆ ಕಾಯ್ದೆ ಒಳಗಡೆ ಇದೆ. ಇವರು ನೇರವಾಗಿ ಹೋಗಿ ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರು ಇಲ್ಲಿಗಲ್ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರು ಕಾನೂನು ಬಾಹಿರವಾಗಿರ್ತಕ್ಕಂಥ ವ್ಯಾಪಾರ. ಯಾವುದು ಕಾನೂನು ಬಾಹಿರ ವ್ಯಾಪಾರ? ಬೀದಿಯಲ್ಲಿ ನಿಂತು ಬಟ್ಟೆ ವ್ಯಾಪಾರ ಮಾಡುವಂಥದ್ದು, ತರಕಾರಿ ಹಣ್ಣು ಹಂಪಲ ಮಾರಾಟ ಮಾಡುವಂಥದ್ದು ಹೇಗೆ ಅಕ್ರಮ ವ್ಯಾಪಾರ ಆಗ್ತದೆ? ನಿಷೇಧಿತ ವಸ್ತುಗಳನ್ನ ಅವರು ಮಾರಾಟ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಭಾನುವಾರದ ದಿವಸ ಮಂಗಳೂರು ನಗರದ ಟೌನ್ ಹಾಲ್ನ ಹೊರಗಡೆ ಒಂದು ಬದಿಯಲ್ಲಿ ಮೈಸೂರಿನಿಂದ ಬಂದು ವ್ಯಾಪಾರ ಮಾಡ್ತಕ್ಕಂಥವ್ರು ಹೌದು, ಅವ್ರ ಜೊತೆಯಲ್ಲಿ ಮಂಗಳೂರಿನವರು ಇದ್ದಾರೆ. ಅಲ್ಲಿ ಅವರು ಹಳೆ ಬಟ್ಟೆಯನ್ನು ಅವರು ಖರೀದಿ ಮಾಡಿ, ಹಳೆ ಬಟ್ಟೆಯನ್ನು ಅವರು ವಾಶ್ ಮಾಡಿ, ಐರನ್ ಮಾಡಿ ಅದನ್ನು ಅಲ್ಲಿ ಗ್ರಾಹಕರಿಗೆ ಮಾರಾಟ ಮಾಡ್ತಾರೆ. ಅದು ಕೂಡ ಅಲ್ಲಿ ಬರ್ತಕ್ಕಂಥ ಗ್ರಾಹಕರು. ಇದು ನೀವು ಯಾವುದೇ ನಗರದಲ್ಲಿ ಹೋಗಿ ನೋಡ್ಬೋದು. ಬೆಂಗಳೂರಿನ ಮೆಜೆಸ್ಟಿಕ್ಕನ್ನು ಹೋಗಿ ನೋಡ್ಬೋದು, ರಾಜಾಜಿನಗರದಲ್ಲಿ ಹೋಗಿ ನೋಡ್ಬೋದು. ಬೆಂಗಳೂರಿನ ಅನೇಕ ಕಡೆ ಇದೇ ರೀತಿಯಾದ ಬಳಸಿದ ಬಟ್ಟೆಯನ್ನು ಮಾರಾಟ ಮಾಡ್ತಕ್ಕಂಥ ಅನೇಕರಿದ್ದಾರೆ. ಅದೇ ರೀತಿಯಲ್ಲಿ ನಗರದ ಬೇರೆ ರಾಜ್ಯದ ಈ ದೇಶದ ಬೇರೆ ನಗರಗಳಲ್ಲಿ ಹಳೆ ಬಟ್ಟೆಗಳನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ. ಹಳೆ ಬಟ್ಟೆಗಳನ್ನು ಕೂಡ ಖರೀದಿ ಮಾಡಲಿಕ್ಕೆ ಕೂಡ ಜನ ಬರ್ತಾರೆ. ಅಂದರೆ ಬಡವರಿಗೆ ಆ ರೀತಿಯ ಮೂಲಕ ಆದರೂ ಅವರು ಬಟ್ಟೆಯನ್ನು ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರ್ತಕ್ಕಂಥದ್ದು. ಮತ್ತು ಮಂಗಳೂರು ನಗರದಲ್ಲಿ ಅದೇ ರೀತಿ ವ್ಯಾಪಾರ ಮಾಡ್ತಕ್ಕಂಥವ್ರ ಮೇಲೆ ಇವತ್ತು ಆರೋಪವನ್ನು ಮಾಡ್ತಾ ಇದ್ದಾರೆ, ಅವರು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅನ್ನೋ. ಇವತ್ತು ನೋಡಿ, ಮಹಾನಗರ ಪಾಲಿಕೆ ಅವರನ್ನು ಗುರುತು ಮಾಡಿ ಅವರನ್ನು ಸಮೀಕ್ಷೆ ಮಾಡಿ ID ಕಾರ್ಡ್ ಕೊಡಬೇಕಾಗಿರ್ತಕ್ಕಂಥದ್ದು ಮಹಾನಗರ ಪಾಲಿಕೆ. 2014ರ ಮುಂಚಿತವಾಗಿ ಯಾರೆಲ್ಲ ವ್ಯಾಪಾರ ಮಾಡ್ತಾ ಇದ್ರು ಅವರೆಲ್ಲರಿಗೂ ಕೂಡ ಸರ್ವೆ ಮಾಡಿ ಅವರು ID ಕಾರ್ಡ್ ಕೊಡಬೇಕಾಗಿತ್ತು. ಮಹಾನಗರ ಪಾಲಿಕೆ ಮಾಡದಂಥ ತಪ್ಪನ್ನು ಅದನ್ನು ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಹೊರಿಸಿ ಅವರು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಅವರು ಮೈಸೂರಿನವರು, ಅವರು ಈ ಜಿಲ್ಲೆಯವರಲ್ಲ ಅಂತ ಹೇಳಿ ಅವರ ಮೇಲೆ ಒಂದು ಪ್ರದೇಶಾಂಧತೆಯನ್ನು ಹರಡಿಸಿ ಅಲ್ಲಿ ಜನರನ್ನು ಸೇರಿಸಿ ಅಲ್ಲಿ ಮತ್ತೆ ಜನರಿಂದ ಅವರಿಗೆ ಬಯಸ್ತಕ್ಕಂಥ ಅವರನ್ನು ಹೀಯಾಲಿಸ್ತಕ್ಕಂಥ ಕೆಲಸ ಏನಾಗ್ತಾ ಇದೆ, ಇದು ಖಂಡನೀಯವಾಗಿರ್ತಕ್ಕಂಥದ್ದು. ಇದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು. ಜಬೀಲ್ಲಾ ಅನ್ನುವಂಥವರ ವಿರುದ್ಧ ಪ್ರಕರಣ ದಾಖಲು ಮಾಡ್ತಾರೆ. ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಜನ ಮಾತಾಡಿರ್ತಕ್ಕಂಥ ಅವರನ್ನ ಎಡಿಟ್ ಮಾಡಿ ಅವರ ಆಡಿಯೋ ವಿಡಿಯೋ ರಿಲೀಸ್ ಮಾಡ್ತಾರೆ. ಜನರಿಗೆ ಅದನ್ನು ಸರಿಯಾಗಿ ಮಾತಾಡಿದ್ದಕ್ಕನ್ನ ಎಡಿಟ್ ಮಾಡಿದ್ದಾರೆ. ಅಲ್ಲಿ ಅವರು ಅನಕ್ಷರಸ್ಥರಿದ್ದಾರೆ, ವಿದ್ಯಾವಂತರಿದ್ದಾರೆ. ಅವರಲ್ಲಿರ್ತಕ್ಕಂಥ ಕೆಲವು ಅಂಶಗಳನ್ನು ಅಲ್ಲಿ ಮಾಧ್ಯಮದ ಮುಂದೆ ಹೇಳುವ ಮೂಲಕ, ಮಾಧ್ಯಮದಲ್ಲಿ ತೋರಿಸುವ ಮೂಲಕ ಇವತ್ತು ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಇದೇ ರೀತಿ ಅನ್ನುವಂಥ ರೀತಿಯ ಭಾವನೆಯನ್ನು ಮೂಡಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾರೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2011ರಿಂದ
ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರ ಸಂಘ CITU ನೇತೃತ್ವದಲ್ಲಿ ನಾವು ಬೀದಿ ಬದಿ ವ್ಯಾಪಾರಿಗಳ ಹಕ್ಕುಗಳ ರಕ್ಷಣೆಗಾಗಿ ಅವರಿಗೆ ಸಮಸ್ಯೆಗಳಾದ ಅವರ ಪರವಾಗಿ ನಾವು ಹೋರಾಡ್ತಾ ಬರ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಿಗ್ತಕ್ಕಂಥ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ದೊರಕಿಸಿಕೊಡ್ಲಿಕ್ಕೆ ನಾವು ಎಲ್ಲ ರೀತಿಯ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾವು ನಮ್ಮ ಸಂಘವನ್ನು ನೋಂದಣಿ ಮಾಡಿಕೊಂಡು ನಾವೇ ಒಂದು ಕಾರ್ಯಯೋಜನೆ ಹಾಕಿಕೊಂಡು ನಾವೇ ನಡೆಸಿದಂಥ ಬೈಲಾಕ್ಕೆ ಅಧಿಕೃತವಾಗಿ ಸಹಕಾರ ಇಲಾಖೆ ನಿಬಂಧಕರ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಂಡು ನಾವು ಅಲ್ಲಿಂದ ನಮ್ಮ ಸದಸ್ಯರಿಂದ ಸದಸ್ಯತ್ವವನ್ನು ಪಡಿತೇವೆ. ನಮ್ಮ ಸದಸ್ಯರಿಂದ ಸಂಘಟನಾ ಚಟುವಟಿಕಾ ನಿಧಿಗೆ ನಾವು 20 ರೂಪಾಯಿಗೆ ಸಂಗ್ರಹ ಮಾಡ್ತೇವೆ. ಅದಕ್ಕೆ ನಾವು ಪ್ರತಿನಿತ್ಯವೂ ಕೂಡ ವಾರಕ್ಕೆ ಪ್ರತಿ ವಾರವೂ ಕೂಡ ನಮ್ಮ ಸದಸ್ಯರಿಗೆ ಕಚೇರಿಗೆ ಬಂದು ಹಣ ಪಾವತಿ ದೇಣಿಗೆಯನ್ನು ಪಾವತಿ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ನಮ್ಮ ಸಿಬ್ಬಂದಿಯನ್ನೇ ನಾವು ಸಂಗ್ರಹ ಮಾಡಲಿಕ್ಕೆ ನಮ್ಮ ಸದಸ್ಯರ ಬಳಿ ನಾವು ಕಳಿಸ್ತೇವೆ. ಅದನ್ನೇ ಒಂದು ರೀತಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ಯಾವುದೇ ರೀತಿಯ ಒಂದು ಹಪ್ತ ವಸೂಲಿ ಮಾಡುವವರನ್ನ ಹಿಡಿದ ರೀತಿಯಲ್ಲಿ ನಮ್ಮ ಮಹಿಳಾ ಸಿಬ್ಬಂದಿಯ ಮೇಲೆ ಅವರನ್ನು ಅವಮಾನಿಸುವಂಥ ರೀತಿಯಲ್ಲಿ ಅವರನ್ನ ತಡೆದು ಅನಗತ್ಯವಾದಂಥ ಪ್ರಶ್ನೆಗಳನ್ನು ಕೇಳಿ ಅವರಿಗೆ ಅವಮಾನ ಮಾಡತಕ್ಕಂಥ ರೀತಿಯಲ್ಲಿ ಈ ಚಾನಲ್ ಮತ್ತು ಅವರು ಮಾಡಿದ್ದಾರೆ. ಅದನ್ನು ಕೂಡ ಪ್ರಸಾರ ಮಾಡಿದ್ದಾರೆ. ನಾವು ನಮ್ಮ ಸದಸ್ಯರಿಂದ ಸಂಗ್ರಹಣೆ ನಾವು ವಾರಕ್ಕೆ 20 ರೂಪಾಯಿ ದೇಣಿಗೆಯನ್ನು ವಾರ ದೇಣಿಗೆ ಸಂಗ್ರಹ ಅದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆ ನಮ್ಮ ಹತ್ರ ಇದೆ. ಅದನ್ನು ಸಂಬಂಧಪಟ್ಟ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟು ನಾವು ಸಂಗ್ರಹ ಮಾಡ್ತಕ್ಕಂಥ ಅದರಿಂದ ಬರ್ತಕ್ಕಂಥ ಆದಾಯದಲ್ಲಿ ನಮ್ಮ ಬಡ ಬೀದಿ ಬದಿ ವ್ಯಾಪಾರಿಗಳ ಮಕ್ಕಳ ಶೈಕ್ಷಣಿಕ ಸೇವೆಗಳಿಗೆ ಅವರಿಗೆ ನಾವು ನೆರವನ್ನು ಕೊಡ್ತೇವೆ. ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ವೈದ್ಯಕೀಯ ತೊಂದರೆಗಳು ಒಳಗಾದಂಥ ಸಂದರ್ಭದಲ್ಲಿ ನಾವು ವೈದ್ಯಕೀಯ ನೆರವನ್ನು ಕೊಡ್ತೀವಿ. ಯಾರಾದರೂ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಮರಣಪಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಮರಣ ಪರಿಹಾರವಾಗಿ ನಾವು ನೀಡ್ತೇವೆ. ಅದ್ರ ಜೊತೆಯಲ್ಲಿ ನಮ್ಮ ಕಚೇರಿಯನ್ನು ನಿರ್ವಹಣೆ ಮಾಡ್ತೇವೆ. ಕಚೇರಿ ಸಿಬ್ಬಂದಿಗಳಿಗೆ ಬಾಡಿಗೆಯನ್ನು ಸಂಬಳವನ್ನು ಕೊಡ್ತಕ್ಕಂಥದ್ದು ಇರ್ಬೋದು. ಅದರ ಜೊತೆಯಲ್ಲಿ ನಾವು ಬೇರೆ ಬೇರೆ ಸರ್ಕಾರದ ಸವಲತ್ತುಗಳನ್ನು ತೆಗೆಸಿಕೊಡ್ಲಿಕ್ಕೆ ಆಫೀಸ್ನ ಮೂಲಕ ನಾವು ಯಾವುದೇ ರೀತಿಯ ಶುಲ್ಕವನ್ನು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಂದ ಪಡೆಯದೆ ನಾವು ಸಂಪೂರ್ಣವಾಗಿ ಉಚಿತವಾಗಿ ಸೇವೆಯನ್ನು ಕೊಡ್ತೇವೆ. ಈ ಎಲ್ಲ ಅಂಶಗಳಿಗಾಗಿ ನಾವು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ನಮ್ಮ ಸದಸ್ಯರಿಂದ ನಾವು ದೇಣಿಗೆಯನ್ನು ಸಂಗ್ರಹ ಮಾಡ್ತೀವಿ. ಈ ಸಂಘವನ್ನು ಪ್ರಾರಂಭ ಮಾಡಿದಾಗ ನಾವೇ ಇದ್ದದ್ದು 2011ರಲ್ಲಿ. ಏನೆಲ್ಲ ಅಪಪ್ರಚಾರ ಇತ್ತು ಈ ಮಂಗಳೂರಿನ ಬೀದಿ ಬದಿ ವ್ಯಾಪಾರಸ್ಥರು ಯಾರೂ ಕೂಡ ಮಂಗಳೂರಿನವರಲ್ಲ, ಅವರು ಪಾಕಿಸ್ತಾನದಿಂದ ಬಂದವರು, ಬಾಂಗ್ಲಾದೇಶದ ಬಂದವರು ಅಂತೇಳಿ ಆವತ್ತಿನ ಪ್ರಚಾರ 2011ಕ್ಕೆ. ಮಾತ್ರವಲ್ಲ, ಅವರು ಹೆಣ್ಮಕ್ಕಳಿಗೆ ಚುನಾವಣೆ ಮಾಡ್ತಾರೆ ಅಂತ, ಅಲ್ಲಿ ಗಾಂಜಾ ಮಾಡ್ತಾರೆ ಅಂತ ಏನೇನೆಲ್ಲ ಇತ್ತು ಅವೆಲ್ಲವನ್ನು ಕೂಡ ಅಂತ ಎಲ್ಲ ಅಪಪ್ರಚಾರಗಳನ್ನು ಮೆಟ್ಟಿ ನಿಂತು ನಾವು ಸಂಘ ಕಟ್ಟಿ ಕಳೆದ 16 ವರ್ಷದಿಂದ ಈ ಮಂಗಳೂರಿನಲ್ಲಿ ನಾವು ಇದ್ದೀವಿ. ಮಾತ್ರವಲ್ಲ, ಈ ಹೋರಾಟ ಎಲ್ಲಿವರೆಗೆ ಆಯ್ತಂದ್ರೆ ಪಾರ್ಲಿಮೆಂಟಿನ ಒಳಗಡೆನೂ ಕೂಡ ಕಮ್ಯುನಿಸ್ಟ್ ಪಕ್ಷದ MP ಗಳು ಫೈಟ್ ಮಾಡಿ ಕಾನೂನು ಬಂದಿದೆ ಇವರಿಗೆ. ಅಂದರೆ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ಇಡೀ ದೇಶದ ಒಳಗಡೆ ಅತ್ಯಂತ ದೃಢವಾಗಿ ಫೈಟ್ ಮಾಡ್ತಕ್ಕಂಥ ಸಂಘಟನೆ CITU ಸಂಘಟನೆ. ಬಡಪಾಯಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ನಿಮ್ಮ ಪೌರುಷ ಅಲ್ಲ. ಮಂಗಳೂರಿನಲ್ಲಿ ದೊಡ್ಡ ದೊಡ್ಡ ಕುಳಗಳಿದ್ದಾರೆ, ಕಳ್ಳ ಕದಿಮರಿದ್ದಾರೆ, ಮಂಗಳೂರು ಮಹಾನಗರವನ್ನೇ ಮಾರ್ಲಿಕ್ಕೆ ಹೊರಟು ಇದ್ದಾರೆ. ಅವರ ಬಗ್ಗೆ ಇವರು ಮಾತಾಡ್ತಾರಾ? TDR ಹಗರಣ ಏನೆಲ್ಲ ಆಗಿದೆ ಮಂಗಳೂರಿನಲ್ಲಿ? ಬಡಪಾಯಿ ಜನರಿಗೆ ಭೂಮಿ ಕೊಟ್ಟಿದ್ದಾರಾ? ಎಷ್ಟೆಲ್ಲ ಅವಾಂತರ ಇದೆ. ಇವು ಬೀದಿ ಬದಿ ವ್ಯಾಪಾರಸ್ಥರಿಂದಲೇ ಮಂಗಳೂರು ರಸ್ತೆಯಲ್ಲಿ ನಡೆದಾಡಲು ಆಗ್ತಾ ಇಲ್ಲ ಅನ್ನೋಂಥ ಒಂದು ಗೂಬೆ ಕೂರಿಸ್ತಾ ಇದ್ದಾರೆ. ಮಾಧ್ಯಮದ ಮಿತ್ರರು ತಾವುಗಳಿದ್ದೀರಾ. ಇಡೀ ಮಂಗಳೂರು ನಮ್ಮ ಸಣ್ಣ ನಗರ. ಈ ಸಣ್ಣ ನಗರದಲ್ಲಿ ಒಂದು 5% ರಸ್ತೆಯಲ್ಲಿ ಮಾತ್ರ ಬೀದಿ ಬದಿ ವ್ಯಾಪಾರ ಇರೋದು. 95% ರಸ್ತೆಯಲ್ಲಿ ಇರುವುದು ರಸ್ತೆ ಅಗಲಾಗಿದೆ ಅಲ್ಲ, ಲಕ್ಷಗಟ್ಟಲೆ ಕಾರು ನಿಲ್ಲಿಸಲಿಕ್ಕೆ ಇರುವಂಥದ್ದು. ಎಲ್ಲಿ ಬೀದಿ ಬದಿ ವ್ಯಾಪಾರ ಇದೆ? ಅಂದರೆ ಕೇವಲ ಒಂದು 4-5% ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರ, ಅದನ್ನೇ ದೊಡ್ಡದಾಗಿ ಚಿತ್ರೀಕರಿಸಿ ಅವರ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು ಖಂಡಿತಕ್ಕೂ ಅದು ತುಂಬ ನೋವಿನ ಸಂಗತಿ. ಅದನ್ನು ಯಾವತ್ತೂ ಕೂಡ ಮಾಡಬಾರ್ದು. ಬೀದಿ ಬದಿ ವ್ಯಾಪಾರಸ್ಥರು ಅನ್ಯಾಯ ಆಗಿದೆ ಅಂತ ಇವರ ಕಂಡಿರೆ ವ್ಯವಸ್ಥೆ ಮಾಡಬೇಕಾದವರು ಯಾರು? ಮಂಗಳೂರು ಮಹಾನಗರ ಪಾಲಿಕೆ, ಸ್ಥಳೀಯ ಆಡಳಿತ. ನೀವು ಉಳ್ಳಾಲಕ್ಕೆ ಹೋದ್ರೆ ಉಳ್ಳಾಲ ನಗರಸಭೆ, ಅಲ್ಲಿನ ಪುರಸಭೆ, ಪಟ್ಟಣ ಪಂಚಾಯತ್ ಅವರು ಮಾಡಬೇಕು. ಯಾಕಂದರೆ ಈ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು, ಅವರನ್ನು ಸರ್ವೆ ಮಾಡ್ತಕ್ಕಂಥದ್ದು, ಅವರಿಗೆ ಗುರುತಿನ ಚೀಟಿ ಕೊಡ್ತಕ್ಕಂಥದ್ದು, ಅವರಿಗೆ ಸಾಲ ಸೌಲಭ್ಯ ಮಾಡ್ತಕ್ಕಂಥದ್ದು, ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಾದದ್ದು ಸ್ಥಳೀಯ ಆಡಳಿತ. ಪೊಲೀಸ್ನವರಾಗಲಿ ಅಥವಾ ಅಧಿಕಾರಿಗಳು ಸ್ವಯಂ ಪ್ರೇರಿತ ಕೇಸನ್ನು ದಾಖಲಿಸಬೇಕು ಅವರ ಮೇಲೆ. ಇಲ್ಲದೇ ಇದ್ದರೆ ನಾಳೆ ಶನಿವಾರ, ನಾಡಿದ್ದು ಆದಿತ್ಯವಾರ ಏನಾದರೂ ಹೆಚ್ಚು ಕಮ್ಮಿ ಮಂಗಳೂರು ನಗರ ಪಾಲಿಕೆಯ ಅಧಿಕಾರಿಗಳು ಮಾಡಿದರೆ ಅದಕ್ಕೆ ಕೌಂಟರ್ ಆಗಿ ಪ್ರತಿರೋಧವಾಗಿ ನಾವುಗಳು ಇಡೀ ಮಂಗಳೂರಿನ ಜನತೆಯನ್ನ ಬೀದಿ ಬದಿ ವ್ಯಾಪಾರದ ಒಟ್ಟು ಸೇರಿಸಿ ದೊಡ್ಡ ರೀತಿಯ ಪ್ರತಿರೋಧವನ್ನು ಬೀದಿಯಲ್ಲೇ ನಾವು ಕೊಡ್ಲಿಕ್ಕಿದ್ದೇವೆ. ಇವರು ಮೈಸೂರು ಅಂತ ಹೇಳಿದ್ರಲ್ಲ, ಮಂಗಳೂರಿನವರು ಎಷ್ಟು ಕಡೆ ಇದ್ದಾರೆ? ನೀವು ಮುಂಬೈಗೆ ಹೋದರೆ ಮಂಗಳೂರಿನವರು ಸಿಗ್ತಾರೆ. ನಾನು ಕಳೆದ 2-3 ಬಾರಿ ಡೆಲ್ಲಿಗೆ ಹೋದೆ.
ಡೆಲ್ಲಿಯಲ್ಲೂ ಕೂಡ ಮಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಮೈಸೂರಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ಅಂದರೆ ನಮ್ಮ ದೇಶ ಅಂತ ಹೇಳ್ತೀವಿ, ನಾವೆಲ್ಲರೂ ಒಂದೇ ಭಾರತೀಯರು ಅಂತ ಹೇಳ್ತೀವಿ. ಇಲ್ಲಿ ಬಂದಾಗ ಮೈಸೂರಿನವ ಬೆಂಗಳೂರಿನವ ಅಂತ ಏನಿದೆಯಾ, ಕನ್ನಡಿಗರು ಅಂತ ಹೇಳ್ತೀವಿ. ಇಲ್ಲಿ ಮತ್ತೆ ಪ್ರತ್ಯೇಕ ಆ ರೀತಿ ಏನಾದರೂ ಇದೆಯಾ? ಮತ್ತು ಇವರು ಯಾರು? ಆದಿತ್ಯವಾರ ಮಾತ್ರ ಸಂತೆ ಮಾಡ್ತಕ್ಕಂಥದ್ದು. ಇದು ನಿನ್ನೆ ಮೊನ್ನೆ ಅಲ್ಲ, 30-40 ವರ್ಷದಿಂದ ಮಂಗಳೂರಲ್ಲಿ ನಾವು ಚಿಕ್ಕದಿಂದ ನೋಡ್ತಾ ಇದ್ದೇವೆ. ಮಂಗಳೂರು ಆದಿತ್ಯವಾರ ಬಂದರೆ ಆ ರಸ್ತೆಯಲ್ಲೆಲ್ಲ ಬಟ್ಟೆ ವ್ಯಾಪಾರನೇ ಪಾಪ. ಅವ್ರು ಮರುದಿವಸ ಇರೋದಿಲ್ಲ, ಒಂದೇ ದಿವಸ ಇರೋದು. ಮತ್ತು ಅವರಿಂದ ಗಲೀಜು ಆಗ್ತದಿಲ್ಲ. ಅವ್ರು ಬಟ್ಟೆ ವ್ಯಾಪಾರಿಗಳು ಹೇಗೆ ಗಲೀಜು ಆಗುವಂಥದ್ದು? ಸಂಡೇ ಸಂತೆ ನಮ್ಮ ಮಂಗಳೂರಿನ ವಿಶೇಷ ತಮಗೂ ಗೊತ್ತಿದೆ. ಶನಿವಾರ ಬಂದರೆ ಬಿಕ್ರನಾಟ್ಯ ಸಂತೆ, ಆದಿತ್ಯವಾರ ಸಂಡೆ ಬಜಾರ್ ನಮ್ಮ ಹಂಪನಘಟ್ಟೆಯಲ್ಲಿ, ಸೋಮವಾರ ಬಂದರೆ ಸುರತ್ಕಲ್ನಲ್ಲಿ, ಇದು ಬುಧವಾರ. ಈಗ ಮಂಗಳೂರು ಸಣ್ಣ ಸಿಟಿಯ ಒಳಗಡೆ ನಲ್ಲಲ್ಲಿ ಸಂತೆಗಳು ಇರ್ತದೆ. ಅದು ಒಂದು ರೀತಿ ಖುಷಿ ಜನರಿಗೆ. ಮತ್ತು ಅಲ್ಲಿ ಬರ್ತಕ್ಕಂಥವ್ರು ಯಾರು? ಏನು ಒಂದು ದೊಡ್ಡ ಏನು ಮಾಡಿದ್ರೆ ಅಲ್ಲಿ ಎಲ್ಲ ಬಿಸಾಡಿದ ಬಟ್ಟೆಗಳನ್ನು ತಂದು ಮಾರ್ತಾರೆ ಅಂತೇಳಿ ನೋಡಿ. ಅಲ್ಲಿ ಮಂಗಳೂರಿನ ಜನ ಹೋಗು ಕಡಿಮೆ. ಈಗ ಮಂಗಳೂರಿನ ಜನರ ಜೀವನ ಮಟ್ಟ ಸುಧಾರಿಸಿದೆ. ಅದಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಜೀವನ ಕಷ್ಟದಲ್ಲಿ ಇರ್ತಕ್ಕಂಥ ಜೀವಿಗಳು ಮಾತ್ರ ಜನ ಹೋಗುವುದಲ್ಲಿ ಪಾಪ ಆ ಡ್ರೆಸ್ಸನ್ನು ತಗೊಳ್ಳಿಕ್ಕೆ. ಅಂದರೆ ಡ್ರೆಸ್ ತಗೊಳ್ಳಿಕ್ಕೆ ಪರದಾಡ್ತಕ್ಕಂಥ ಜನ ಇದ್ದಾರೆ. ಅಂಥ ಬಡವರು ಹೋಗುವಂಥದ್ದು ಯಾರು? ಇವರು ಯಾರನ್ನಾದರೂ ಕೈಯಿಂದ ಎಳಿತಾರಾ? ಅದು ಯಾಕೆ ಈ ರೀತಿ ಅಂದರೆ ಬಡವರ ಬಗ್ಗೆ, ಸಾಮಾನ್ಯ ಜನರ ಬಗ್ಗೆ, ಕಷ್ಟಜೀವಿಗಳ ಬಗ್ಗೆ ಯಾಕೆ ಒಂದು ಅಷ್ಟೊಂದು ತಾತ್ಸಾರ? ನಾವು ಅದನ್ನು ಕೇಳ್ತಾ ಇದ್ದೀವಿ. ನಾವು ಈ 15 ವರ್ಷಗಳಿಂದ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಮೇಲೆ ಎಷ್ಟೋ ಬಾರಿ ನಾವು ಪೊಲೀಸ್ ಬಂಧನಕ್ಕೊಳಗಾಗಿದ್ದೇವೆ, ನಮ್ಮ ಮೇಲೆ ಪೊಲೀಸ್ ಕೇಸುಗಳು ಬಿದ್ದಿದೆ. ನಾವೇನು ಇವರಿಂದ ಸಂಗ್ರಹ ಮಾಡಿಕೊಂಡು ಐಷಾರಾಮ್ ಜೀವನ ಮಾಡ್ತಾ ಇಲ್ಲ. ಯಾವ ಅಭಿಪ್ರಾಯವನ್ನು ಕೊಡ್ತೀರಿ? ಮಂಗಳೂರಿನಲ್ಲಿ ಏನು ಹೇಳ್ತಾರಲ್ಲ, ಮೊದಲು ಅವರು ಅದಕ್ಕಿಂತ ಗೂಡಂಗಡಿ ಹತ್ರ ಹೋದಾಗ ಅವ್ರು ನಂದಿನ ಪಾರ್ಲರ್ಗೆ ಬಾಡಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವರು ಮಾತಾಡ್ತಕ್ಕಂಥ ಇದ್ಯಾರು ಒಬ್ಬ ಮುಸ್ಲಿಮನಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಏನಂದ ಅರ್ಥ? ಇವರು ಮೈಸೂರಿಂದ ಬಂದವರು ಅಂತ ಹೇಳ್ತಾರೆ. ಆದರೆ ಅದರ ಅರ್ಥ ಏನು? ಏನನ್ನ ಇವರು ಸಾಧಿಸಲಿಕ್ಕೆ ಹೊರತಕ್ಕಂಥದ್ದು, ಯಾರ ಮೇಲೆ ಗೂಬೆ ಗುಡಿಸ್ಲಿಕ್ಕೆ ಹೊರತಕ್ಕಂಥದ್ದು? ಸಮಸ್ಯೆ ಇದು ಕರೆದು ಮಂಗಳಾರತಿ ಮಾಡೋದು ಅಧಿಕಾರಿಗಳಿಗೆ. ವಾಸ್ತವವನ್ನು ಹೇಳಬೇಕು, ಸಮಸ್ಯೆಗಳಿಗೆ ಏನು ಪರಿಹಾರ ಅಂತ ಅವ್ರು ಹೇಳಿ. ಅವರಿಗೆ ಗೊತ್ತಿದೆ ಪರಿಹಾರ ಏನು ಗೊತ್ತಿದೆ, ಅವ್ರು ಹೇಳಬೇಕು ಈ ರೀತಿಯ ಪರಿಹಾರ. ಅವ್ರು ಹೇಳ್ತಾರೆ ಬಂದು ಅಲ್ಲಿ ಝೋನ್ ಮಾಡಿದ ಅಲ್ಲಿ ಯಾರು ಹೋಗುವುದಿಲ್ಲ, ಅದಕ್ಕೆ ಬೇರೆ ಸಮಸ್ಯೆ ಇದೆ. ನಾವು ಹೇಳ್ತಾ ಇದ್ದೀವಿ, ನಾವು ಮಂಗಳೂರು ನಗರದ ಸ್ಟೇಟ್ ಬ್ಯಾಂಕ್ನಿಂದ ಹಂಪನಘಟ್ಟವರೆಗೆ 398 ಜನರಿಗೆ ID ಕಾರ್ಡ್ ಕೊಟ್ಟವರಿದ್ದಾರೆ. ID ಕಾರ್ಡ್ ಕೊಡದವರು ಇನ್ನೂ 500-600 ಜನ ಇದ್ದಾರೆ, 1000 ಜನ ಇದ್ದಾರೆ. ಇವರು ಸರಿಯಾಗಿ ಸರ್ವೆ ಮಾಡಿದಾರ? ನಗರ ಪಾಲಿಕೆಯವರು ಯಾವತ್ತಾದ್ರೂ ಒಂದು ಭಾನುವಾರ ಹೋಗಿ ವ್ಯಾಪಾರ ಮಾಡ್ತಕ್ಕಂಥವರನ್ನು ಸರ್ವೆ ಮಾಡಿದಾರ? ಅಥವಾ ಬೆಳಿಗ್ಗೆ ಬೇಗ ಬಂದು 6 ಗಂಟೆ ಬಂದು 8 ಗಂಟೆವರೆಗೆ ವ್ಯಾಪಾರ ಮಾಡ್ತಕ್ಕಂಥವ್ರನ್ನ ಸರ್ವೆ ಮಾಡಿದಾರ? ಅಥವಾ ಸಂಜೆ ಹೊತ್ತು 6 ಗಂಟೆಗೆ ಬಂದು 10 ಗಂಟೆ ತನಕ ಆಹಾರ ಮಾರಾಟ ಮಾಡ್ತಾ ಇದ್ದಾರೆ, ಅವರನ್ನ ಯಾವತ್ತಾದ್ರೂ ಸರ್ವೆ ಮಾಡಿದಾರ ಮಹಾನಗರ ಪಾಲಿಕೆಯವರು? ದಿನದ 10 ಗಂಟೆಗೆ ಬಂದು ಸಂಜೆ 5 ಗಂಟೆ ಸಿಗುವವರನ್ನ ನೀವು ಮಾಡಿ ಹೋಗಿದ್ದೀರಿ, ವಾರದ ರಜಾ ದಿನದಲ್ಲಿ ನೀವು ಹೋಗಿಲ್ಲ. ಅದು ಮಾಡಿರೋದು ತಪ್ಪ್ಯಾರದು? ಮಹಾನಗರ ಪಾಲಿಕೆ ತಪ್ಪನ್ನ ಇವತ್ತು ಬೀದಿ ವ್ಯಾಪಾರಿಗಳ ಮೇಲೆ ಹೊರಿಸಲಿಕ್ಕೆ ಆಗೋದಿಲ್ಲ. ನಾವು ಅದಕ್ಕೆ ಬೈಲಾಗಳನ್ನು ಮಾಡಿಕೊಂಡು ನಾವು ಸದಸ್ಯರಿಂದ ಏನು ಸಂಗ್ರಹ ಮಾಡ್ತೀವಿ ನೋಡಿ, ಇದನ್ನು ನಾವು ನಿಬಂಧಕರ ಕಚೇರಿಗೆ ಕೊಟ್ಟೆ ನಾವು ಮಾಡ್ತಾ ಇರುವಂಥದ್ದು. ಇದು ಯಾವುದನ್ನು ಕೂಡ ನಾವು ಅಕ್ರಮವಾಗಿ ಯಾವುದನ್ನು ಸಂಗ್ರಹ ಮಾಡ್ತಾ ಇಲ್ಲ. ಇದಕ್ಕೆ ಬೇಕಾಗಿರ್ತಕ್ಕಂಥ ಲೆಕ್ಕಪತ್ರಗಳನ್ನು ಆಡಿಟ್ ಮಾಡಿ ನಾವು ಪ್ರತಿ ವರ್ಷವೂ ಕೂಡ ಆಡಿಟರ್ ಮೂಲಕ ಆಡಿಟ್ ಮಾಡಿ ಅದನ್ನು ಕೂಡ ನಾವು ನಿಬಂಧಕರ ಕಚೇರಿಗೆ ಸಲ್ಲಿಸಿ ನಾವು ಸಂಘಟನೆಯನ್ನು ರಿನ್ಯೂವಲ್ ಮಾಡಿರ್ತಕ್ಕಂಥ. ಭಾನುವಾರ ವ್ಯಾಪಾರಕ್ಕೆ ಬರ್ತಾರೆ. ಅಲ್ಲಿ ಸುಮಾರು ಅಲ್ಲಿ ಬಟ್ಟೆ ವ್ಯಾಪಾರಿಗಳು ಸೇರಿಕೊಂಡು ಸುಮಾರು 150 ಜನ ಅಲ್ಲಿ ವ್ಯಾಪಾರ ಮಾಡ್ತಾರೆ. ತರಕಾರಿ ಮಾರತಕ್ಕಂಥವರು, ಹಣ್ಣು ಮಾರತಕ್ಕಂಥವರು, ದಿನಸಿ ಮಾರತಕ್ಕಂಥವರು ಎಲ್ಲರೂ ಅಲ್ಲಿ ಬರ್ತಾರೆ. ಇವತ್ತು ಮತ್ತೆ ಅವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. 2022ರಲ್ಲಿ ಇದೇ ರೀತಿಯಾದಂಥ ಒಂದು ಸಂದರ್ಭ ಆಗಿತ್ತು. ಆ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯವರು ಟೌನ್ ಹಾಲ್ನ ಇಡೀ ಗೇಟಿಗೆ ಪೈಪನ್ನು ಅಳವಡಿಸಿ ಸಣ್ಣ ಸಣ್ಣ ತೂತು ಮಾಡಿ ಅಲ್ಲಿ ವ್ಯಾಪಾರಕ್ಕೆ ಕೂರದಂತೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದರು. 2022 4 ವರ್ಷ ಅವರು ವ್ಯಾಪಾರ ಮಾಡಿದರು. ಇಲ್ಲಿ ಆ ಭಾನುವಾರ ಸಂತೆ ಟೌನ್ ಹಾಲ್ನ ಆವರಣದ ಹೊರಗಡೆ ಮಾಡ್ತಕ್ಕಂಥದ್ದನ್ನು ನಮ್ಮ ಸದಸ್ಯರೇ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಮಾಡಿ ಹೋಗೋದು. ನೀವು ಅದನ್ನು ನೀವು ಪರಿಶೀಲನೆ ಮಾಡಬೇಕಾದ್ರೆ ಮತ್ತೆ ಯಾರೋ ಅಲ್ಲಿ ಅವರು ಹೋದ್ಮೇಲೆ ಕುಡುಕರು ಬಂದು ಬೀಳ್ತಾರೆ, ಯಾರೋ ಬಂದು ಅಲ್ಲಿ ಊಟ ಮಾಡಿ ಚೆಲ್ಕೊಂಡು ಹೋಗ್ತಾರೆ, ಅದೆಲ್ಲ ಆನಮೇಲೆ ನಂತರ ಆಗುವಂಥದ್ದು. ಏನು ಮಾರಾಟಕ್ಕೆ ಬಂದಿರತಕ್ಕಂಥ ಯಾವುದೇ ಸರಕಿನ ವೇಸ್ಟೇಜ್ಗಳಲ್ಲಿ ಯಾರು ಕೂಡ ಬಿಟ್ಟು ಹೋಗೋದಿಲ್ಲ. ತರಕಾರಿ ವ್ಯಾಪಾರ ಮಾಡಲಿ, ಬಟ್ಟೆ ವ್ಯಾಪಾರ ಮಾಡಿ, ಯಾರು ಕೂಡ ಬಿಟ್ಟು ಹೋಗೋದಿಲ್ಲ.